ಗೊತ್ತಾಗುವಂಥದ್ದು ಅವುಗಳನ್ನ ಇಟ್ಕೊಂಡು ನೀವು ಹುಡುಕ್ ತೊಗೊಳಪ್ಪ ಅಂತಂದ್ರೆ ಗೃಹ ಖಾತೆನೂ ಹಂಗೆ ಅದಕ್ಕೆ ಅಂತದ್ದು ಅಲ್ಲಿಯೂ ಕೆಲವೊಂದು ಸೆಕ್ಯೂರಿಟಿ ಸರ್ವಿಸ್ಗಳು ಮಾಡ್ತಾರೆ ಇವೆಲ್ಲ ಇನ್ಫಾರ್ಮೇಷನ್ ಕೊಡುವಂಥ ಸಿ ಐ ಡಿ ಗೇಡಿ ಇಂಥವೆಲ್ಲ ಅವುಗಳನ್ನ ಏನಪ್ಪ ಗುಪ್ತಚರದೆಲ್ಲವನ್ನು ತಮ್ಮಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ಡಿ ಕೆ ಶಿ ಅವರು ಉಳಿದು ಕೊಟ್ಟಿದ್ದಾರೆ. ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ITBTಯನ್ನು ಕೊಟ್ಟಿದ್ದು ಮಾಡಿದ್ದಾರೆ. ನಾನು ಅನ್ನೋದಷ್ಟೇ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಂಥ ಸಣ್ಣತನಗಳನ್ನ ಅಲ್ಲಿ ತೋರಿಸ್ಲಿಕ್ಕೆ ಹೋಗಬಾರ್ದು ಅಂತ. ಈಗ ಅವ್ರಿಗೆ ದೊಡ್ಡ ಅವಕಾಶ ಸಿಕ್ಕದ 2 ವರ್ಷದ ಅದರ ದಿನಗಳು ಹೋಗ್ತಾ ಇದ್ದಾವೆ. ಇವತ್ತು 2028 ಮರಳಿ ಮುಖ್ಯಮಂತ್ರಿ ಆಯ್ತು ಅಂತ ಹೇಳೋಕ್ಕಿಂತಲೂ ಮುಖ್ಯಮಂತ್ರಿ ಜನನ ಆಯ್ಕೆ ಮಾಡ್ಬೇಕು, ಹಾಗೆ ಮಾಡ್ಬೇಕು ಕೆಲಸ. ಈಗ ಏನೇನೋ ಘೋಷಣೆ ಮಾಡಿದ್ರಿ, ರೈತ ಸಾಲ ಮನ್ನಾ ಮಾಡ್ತೀನಿ, ಮತ್ತೇನೋ ಮಾಡಿದ್ರಿ, ಅವೆಲ್ಲ ಆಗ್ಬೇಕಲ್ರಿ. 56,000 ಜನಕ್ಕೆ ಮೊದಲು ಬೇಕಾಗಿದ್ದು ನೌಕರಿ, ಅದನ್ನು ಕೊಡಿಸ್ಬೇಕಾಗಿದೆ. ಇವತ್ತು ಜನ ಒದ್ದಾಡ್ತಾ ಇದ್ದಾರೆ. ಕೊಟ್ಟಾಗ ನಿಮ್ಗೆ 2028ರಲ್ಲಿ ಗೆಲ್ಲುವ ಇನ್ನಷ್ಟು ಅವಕಾಶ ಆಗ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತೆ ಕೆಲವೊಂದು ಈಗ ಏನೋ ಕಟ್ ಮಾಡೋ ಲೆಕ್ಕ ಮಾಡ್ತಾ ಇದ್ದೀರ ಅಂತ ಆರೋಪಗಳು ಬರ್ತಾ ಇದ್ದಾವೆ ನಮ್ಮ ಮೇಲೆ. 5 ಗ್ಯಾರಂಟಿಗಳಾಗಿರ್ಬೋದು, ಇದರಲ್ಲಿ ಆಗಿರ್ಬೋದು, ನೀವು ರೀಚ್ ಹೌದು. ಸತ್ತವರು ಇದ್ದವ್ರು ಹೋಗ್ರಿ, ಇದ್ದವ್ರು ಸಿಗ್ಬೇಕಲ್ಲ. ಈಗ ಇದ್ದವ್ರಿಗೆ ಅದು ಮತ್ತೆ KYC ಮಾಡು, ಮತ್ತೇನು ಮಾಡು ಮಾಡಿ ಮತ್ತೆ ಕಟ್ ಮಾಡು ಅಂದ್ರೆ ವಿರೋಧ ಪಕ್ಷದವ್ರು ಬಿಡ್ತಾರೆ ನಿಮ್ಮನ್ನ. ಅನಗತ್ಯ ಸಮಸ್ಯೆಗಳು. ಒಂದು ಮಧ್ಯದಾಗಿ ಕೊಡಬಾರ್ದು, ಕೊಟ್ಟ ಮೇಲೆ ಮರಗಬಾರ್ದು. ಅವ್ರಿಗೆ ಗಾಜು ಮಾಡ್ತದ್ರಿ, ದಾನ ಮಾಡೋದು ದಾನ ಮಾಡಿಬಿಡೋದು, ಮರಗಂಗಿಲ್ಲ. ಮರಿದ ನೋವು ಸ್ಟಾರ್ಟ್ ಆಗ್ತದೆ. ಈಗ ಹಂಗದಂಗೆ ಆಗಿದೆ. ಬೆಂಗಳೂರು ಅಭಿವೃದ್ಧಿ ಕೊಟ್ರಿ ಕೃಷ್ಣ ಬೈರೇಗೌಡರಿಗೆ, ಅವೆರಡು ಮೇನ ಕಸ್ಕೊಂಡ್ಬಿಟ್ರಿ. ಅಲ್ಲೂ ಗೃಹ ಖಾತೆನೂ ಹಂಗೆ ಮಾಡಿದಿರಿ, ಸೆಕ್ಯೂರಿಟಿ ಸರ್ವಿಸ್ ಎಲ್ಲ ನಿಮ್ಮ ಕಡೆ ಹಿಡ್ಕೊಂಡಿದ್ರಿ ಅಂತ ಸುದ್ದಿಗಳಿದ್ದಾವೆ. ಹೀಗಾಗಿ ಹಿರಿಯರು ಇನ್ನೊಂದು ಮಾಡ್ತಾಯಿದ್ದಾರೆ. ಮುಂದೆ ಹೈಕಮಾಂಡ್ ನಿಜವಾಗಿ ಅದನ್ನು ಹೇಳಿದ್ರೆ ಅದು ಹೈಕಮಾಂಡದು ತಪ್ಪ. ಹೈಕಮಾಂಡ್ ಹಸ್ತಕ್ಷೇಪ ಮಾಡುವಾಗಿಲ್ಲ ರೀ. ಒಳ್ಳೆ ಆಡಳಿತ ಕೊಡಲಿ, ಜನಕ್ಕೆ ಮುಟ್ಟುವಂದಾಗ ಆಡಳಿತ ಕೊಡಲಿ ಅನ್ನೋದಷ್ಟು ಅದ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಉಳಿಬೇಕಾಗಿದೆ. ಕಾಂಗ್ರೆಸ್ ಒಳ್ಳೆ ಆಡಳಿತ ಕೊಡಲಿಲ್ಲ ಅಂದ್ರೆ 2022ರಲ್ಲಿ ಗೋವಿಂದ, ಅದನ್ನು ಪ್ರಶ್ನೆ ಇಲ್ಲ. ಜನ ಇವತ್ತು ಉದ್ಯೋಗದಿಂದ ಒದ್ದಾಡ್ತಾ ಇದ್ದಾರೆ. ಮೊದಲು ಅದಕ್ಕೂ ಯುವಕರು ಈಗ ಸ್ಟ್ರೈಕ್ ಎದ್ದು ಈಗ ಏನು ಮಾಡ್ತಾರಪ್ಪ ಸುಮ್ಮನೆ ಅದಾರೆ. ಫಸ್ಟ್ ಮಾಡಬೇಕಾದ ಕೆಲಸ 56,000 ಪೋಸ್ಟ್ ಮುಕ್ಕೊಳ್ಳುವಂಥದ್ದು. ಅದು ಪಾರದರ್ಶಕವಾಗಿ ಎಲ್ಲೂ ಅವ್ಯವಹಾರ ನಡೆದಿಲ್ಲ ಅನ್ನೋದು ಆರೋಪಗಳನ್ನು ಜಲ್ದಿ ಮುಗಿಸ್ಬೇಕು. ಅದನ್ನು ಅಂದ್ರೆ 2 ವರ್ಷ ಮುಗಿದೋಗ್ಬಿಡ್ತದೆ. ಆಗ ನೀವು ದೊಡ್ಡ ಚುನಾವಣೆ ಎದುರಿಸಬೇಕಾಗಿದೆ. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನೋಡಬೇಕಾಗಿದೆ.